ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕೇರಳದ ಯುವತಿ ವಿದೇಶಿ ಹುಡುಗನನ್ನು ವರಿಸಿದ ಮದುವೆಯೇ ಒಂದು ಅಪರೂಪದ ಮದುವೆ ನಡೆದಿದೆ ಕೇರಳದಲ್ಲಿ. ಈಗ ಕೇರಳದಲ್ಲಿ ನಡೆದ ಒಂದು ಅಪರೂಪದ ಮದುವೆ ಈಗ ಎಲ್ಲರ ಗಮನ ಸೆಳೆದಿದೆ. ಕೇರಳ ರಾಜ್ಯದ ಒಂದು ಸುಂದರ ಪಟ್ಟಣದಲ್ಲಿ ಯುವತಿಯ ಹೆಸರು ಗಾಯತ್ರಿ, ಹುಡುಗನ ಹೆಸರು ಜಾಕೋಬ್ ಲೀವ್ ಅಂತೇಳಿ. ಸ್ಥಳೀಯ ಯುವತಿಯೊಬ್ಬಳು ವಿದೇಶಿ ಹುಡುಗನನ್ನು ವರಿಸಿಕೊಂಡ ಘಟನೆ ಕುಟುಂಬದವರಿಗೂ ಸ್ನೇಹಿತರಿಗೂ ಮಾತ್ರವಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲೂ ದೊಡ್ಡ ಚರ್ಚೆಯಾಗುತ್ತಿದೆ. ಈ ಮದುವೆಯ ವಿಶೇಷ ಏನೆಂದರೆ, ಎರಡು ವಿಭಿನ್ನ ದೇಶಗಳ ಸಂಸ್ಕೃತಿ, ಭಾಷೆ ಮತ್ತು ಸಂಪ್ರದಾಯಗಳ ಒಂದೇ ವೇದಿಕೆಯಲ್ಲಿ ಒಂದಾದವು. ಕೇರಳದ ಸಂಪ್ರದಾಯದಂತೆ ನಾಡಿನ ಸಂಗೀತ, ಕೇರಳ ಸೀರೆ ವಿನಿಮಯ, ಟ್ರೆಡಿಷನಲ್ ರಿಚುವಲ್ಸ್ ನಡೆದರೆ, ವಿದೇಶಿ ವರನ ದೇಶದ ಸಂಸ್ಕೃತಿಯಲ್ಲಿಯೂ ಕೆಲವು ಆಚರಣೆಗಳನ್ನು ಸೇರಿಸಲಾಯಿತು. ಈ ಮೂಲಕ ಮದುವೆಯ ಒಂದು ಸುಂದರ ಸಾಂಸ್ಕೃತಿಕ ಸೇತುವೆಯಾಗಿ ಪರಿಣಮಿಸಿತು. ಇವರಿಬ್ಬರ ಪರಿಚಯ ಹೇಗೆ ಶುರುವಾಯಿತೆಂದು ನೋಡುವುದಾದರೆ, ಈ ಯುವತಿ ಮತ್ತು ವಿದೇಶಿ ಯುವಕ ಮೊದಲಿಗೆ ಓದು ಅಥವಾ ಕೆಲಸದ ವೇಳೆ ಭೇಟಿಯಾದರು. ಸ್ನೇಹದಿಂದ ಆರಂಭವಾದ ಸಂಬಂಧ ನಿಧಾನವಾಗಿ ಪ್ರೀತಿಗೆ ತಿರುಗಿತು. ಇಬ್ಬರೂ ಪರಸ್ಪರದ ಸಂಸ್ಕೃತಿ ಮತ್ತು ಜೀವನ ಶೈಲಿಯನ್ನು ಗೌರವಿಸಿ ಕುಟುಂಬದವರ ಅನುಮತಿಯೊಂದಿಗೆ ಮದುವೆಯಾಗಲು ನಿರ್ಧರಿಸಿದರು. ಕುಟುಂಬದ ಪ್ರತಿಕ್ರಿಯೆ ಹೇಗಿತ್ತು ಅಂದರೆ, ಮೊದಲಿಗೆ ಕುಟುಂಬದವರು ಸ್ವಲ್ಪ ಅಚ್ಚರಿಪಟ್ಟರು. ನಂತರ ಯುವಕನ ಸೌಜನ್ಯ, ಗೌರವ ಮತ್ತು ಪ್ರೀತಿಯನ್ನು ನೋಡಿ ಒಪ್ಪಿಕೊಂಡರು. ಎರಡೂ ಕುಟುಂಬಗಳು ಒಂದಾಗಿ ಮದುವೆಯನ್ನು ಭರ್ಜರಿಯಾಗಿ ಆಚರಿಸಿದರು. ಮದುವೆ ದಿನ ಎಲ್ಲರೂ ತುಂಬ ಭಾವುಕರಾಗಿ ಸಂತೋಷಪಟ್ಟರು. ಇನ್ನು ಇಬ್ಬರ ಸಂಸ್ಕೃತಿ ಒಂದಾದ ಕ್ಷಣ ಕೇರಳದ ನೃತ್ಯ ಹಾಗೂ ಸಂಗೀತ ಕಾರ್ಯಕ್ರಮ, ವಿದೇಶಿ ವರನ ಕುಟುಂಬದ ವಿಶೇಷ ಶುಭಾಶಯ, ಎರಡೂ ಭಾಷೆಗಳಲ್ಲಿ ಮದುವೆ ಪ್ರತಿಜ್ಞೆ, ಕೇರಳ ಸದ್ಯ ಜೊತೆಗೆ ವಿದೇಶಿ ಆಹಾರವು, ಈ ಎಲ್ಲವೂ ಮದುವೆಯನ್ನು ಇನ್ನಷ್ಟು ವಿಶೇಷವಾಗಿಸಿತು. ಇನ್ನು ಜನರ ಪ್ರತಿಕ್ರಿಯೆ ನೋಡೋದಾದರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಈ ಮದುವೆ ಫೋಟೋಗಳು ವೈರಲ್ ಆಗಿ ಜನರು ಪ್ರೀತಿಗೆ ಗಡಿಯಿಲ್ಲ ಎಂದು ಕಮೆಂಟ್ ಮಾಡುತ್ತಿದ್ದಾರೆ. ಕೆಲವರು ಈ ಮದುವೆಯನ್ನು ಸಂಸ್ಕೃತಿಗಳ ಒಗ್ಗಟ್ಟಿನ ಉದಾಹರಣೆಯಾಗಿ ಮೆಚ್ಚುತ್ತಿದ್ದಾರೆ. ಈ ಮದುವೆ ಕೇವಲ ಇಬ್ಬರ ಜೀವನವನ್ನು ಒಂದಾಗಿಸಿದಷ್ಟೇ ಅಲ್ಲ, ಎರಡು ಸಂಸ್ಕೃತಿಗಳ ಹೃದಯಗಳನ್ನು ಕೂಡ ಹತ್ತಿರ ತಂದಿದೆ. ಪ್ರೀತಿ, ಗೌರವ ಮತ್ತು ವಿಶ್ವಾಸ ಇದ್ದರೆ ದೇಶ, ಭಾಷೆ ಅಡೆತಡೆಗಳು ಆಗುವುದಿಲ್ಲ ಎಂಬ ಸಂದೇಶ ಈ ಅಪರೂಪದ ಮದುವೆ ಕೊಟ್ಟಿದೆ ಅಂತಲೇ ಹೇಳ್ಬೋದು. ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇವರಿಗೆ ವಿಶಸ್ಸನ್ನು ಮಾಡಿ. ನಿಮ್ಮ ಪ್ರೀತಿ, ವಿಶ್ವಾಸ ಕೊನೆವರೆಗೂ ಇವರ ಮೇಲೆ ಇರಲಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್, ಹ್ಯಾಪಿ ಮ್ಯಾರಿಡ್ ಲೈಫ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದಷ್ಟು ಒಳ್ಳೆಯ ವೀಡಿಯೋಸೊಂದಿಗೆ ಮತ್ತೆ ಖಂಡಿತ ನಿಮ್ಮ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಎಲ್ರಿಗೂ ಲವ್ ಯು ಆಲ್.